ಹೋಗೋಣೇನಮ್ಮ? ಬಾ ಹೋಗೋಣ. ಲೀಲಾ ಯಾವಾಗ ಬಂದಮ್ಮ? ತವ್ರ ಮನೆಗೆ ಬಂದಿದ್ದೀನಿ ಅಂತ ಒಂದ್ ಮಾತು ಹೇಳೋದೇ ಇಲ್ಲ. ನಿಮ್ಮಮ್ಮ ಇತ್ತೀಚೆಗೆ ಮೀಟಿಂಗ್ ಮಾಡಕ್ಕೆ ರೋಡ್ಗೂ ಬರಲ್ಲ ಅಂತಾರೆ. ಹಾಗೇನಿಲ್ಲ ಆಂಟಿ, ಎಲ್ಲರೂ ಮನೇಲೆ ಮಾತಾಡ್ತಾ ಕೂತಿರ್ತೀವಲ್ಲ, ಆ ಕಾರಣಕ್ಕೆ ಹೊರಗಡೆ ಬರಕ್ಕಾಗಿಲ್ಲ ಅಷ್ಟೇ. ಅದಕ್ಕೆ ನಿನ್ನನ್ನೇ ಹುಡ್ಕೊಂಡ್ ಬಂದೆ. ನಾನು, ಭಾಗ್ಯ, ಸರ್ಸು, ಕಮಲಾ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗಿದ್ವಿ. ಇಡೀ ಕರ್ನಾಟಕದಲ್ಲಿರೋ ತೀರ್ಥಕ್ಷೇತ್ರನೆಲ್ಲ ಒಂದ್ ರೌಂಡ್ ಸುತ್ಕೊಂಡ್ ಬಂದ್ವಿ. ಫ್ರೀ ಬಸ್ ಅಲ್ವಾ, ಅದಕ್ಕೆ ನಾವೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ನಿಮ್ಮ ಅಮ್ಮನೂ ಕರೆದ್ವಿ, ಯಾಕೋಪ್ಪ ಅವ್ರು ಬರ್ಲೇ ಇಲ್ಲ. ಯಾಕಣ ನಿಮ್ ಹೆಂಗಸರು ನಿಮ್ನ ಬಿಟ್ಟೇ ಇರಲ್ವಾ? ಹಾಗೇನಿಲ್ಲಮ್ಮ, ನಾನ್ ಬಿಡ್ತೀನಿ, ಆದ್ರೆ ಅವರೇ ಬಿಟ್ಟಿರಲ್ಲ. ಅದು ನಮ್ಮ ಅಮ್ಮಂಗೆ ಅಪ್ಪ ಅಂದ್ರೆ ತುಂಬಾ ಲವ್ವು. ಅವ್ರು ಎಲ್ಲಿರ್ತಾರೋ ಅದೇ ನಂಗೆ ದೇವಸ್ಥಾನ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಮೋಸ್ಟ್ಲಿ ಅಮ್ಮ ಬಂದಿರಲ್ಲ ಆಂಟಿ. ಹೌದಾ? ನಾನ್ ಬಂದಿದ್ದೆ ಮರ್ತ್ಬಿಟ್ಟೆ ನೋಡು. ನಿನ್ಗೆ ಅಂತ ಸ್ಪೆಷಲ್ ಆಗಿ ಪೂಜೆ ಮಾಡ್ಸಿದ್ದೆ. ಆ ಬಾಗಲಕೋಟೆ ಇದೆಯಲ್ಲ, ಅದ್ರಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದ್ ದೇವಸ್ಥಾನ ಇದೆ. ಅಲ್ಲಿ ಗಂಡ ಹೆಂಡತಿ ಬಂದ್ಗೆ ಏನೇ ಸಮಸ್ಯೆ ಇದ್ರೂ ಎಲ್ಲ ಟಕ್ ಅಂತ ಪರಿಹಾರ ಆಗೋಗುತ್ತಂತೆ. ಮತ್ತೆ ಚೆನ್ನಾಗಿರೋ ಜೋಡಿಗಳು ಇನ್ನೂ ಚೆನ್ನಾಗಾಗ್ತಾರಂತೆ. ಅದಕ್ಕೆ ಅಲ್ಲಿ ಪೂಜೆ ಮಾಡ್ಸಿದಕ್ಕೆ ಇದನ್ ಕೊಟ್ರು. ನಿನ್ಗೂ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಂಟಿ ಇದು? ಭಂಡಾರನಮ್ಮ, ಇದಕ್ಕೆ ತುಂಬಾ ಶಕ್ತಿ ಇದೆ. ಅಯ್ಯೋ, ಮೊದ್ಲು ನಿಮ್ಮನೆಯವರು ಕೊಡೋದಲ್ಲೇನಮ್ಮ? ಹೇಳ್ತೀನಿ ಕೇಳಿ ಅಣ್ಣ. ಇಷ್ಟ ದಿನ ಆದ್ರೂ ಮನೆಗ್ ಬಂದಿಲ್ಲ ಅಂತ ಕೂಗಾಡ್ಬೇಕಾಗಿದ್ ನನ್ ಗಂಡ ಇದನ್ ಕೈಯಲ್ಲಿ ಇಟ್ಕೊಂಡ್ ಮನೆಗ್ ಹೋಗಿದ ತಕ್ಷಣನೇ ಐಸ್ ಕರ್ಗೋದಂಗೆ ಕರ್ಗೋಗ್ಬಿಟ್ರು. ನೀನು ಇದನ್ನ ನಿನ್ ಗಂಡನ್ ಕೊಡಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಆಂಟಿ, ಇದ್ ನಿಮ್ಗೆ ಯೂಸ್ ಆಗತ್ತೆ, ನನ್ಗೆ ಯಾಕೆ? ಅಯ್ಯೋ, ನಿನ್ ಗಂಡನ್ ಕೊಡಮ್ಮ, ಅವ್ರಿಗೂ ಒಳ್ಳೇದಾಗುತ್ತೆ. ನಾನ್ ಹೇಗ್ ಕೊಡಕ್ಕಾಗುತ್ತೆ? ಇದೇನಮ್ಮ, ವಾಪಸ್ ಗಂಡನ್ ಮನೆಗೆ ಹೋಗಲ್ಲ ಅನ್ನೋ ತರ ಆಡ್ತಿದ್ಯಾ? ಏನ್ ವಿಷಯ? ಹಾಗೇನಿಲ್ಲ, 2 ದಿನಕ್ಕೆ ಅಂತ ಸುಮ್ನೆ ಬಂದಿದ್ದೆ ಅಷ್ಟೇ. 2 ದಿನ ಆದ್ಮೇಲೆ ತಗೊಂಡೋಗ್ ಕೊಡು. ಆದ್ರೆ ವಿಷಯ ಏನ್ ಗೊತ್ತಾ, ಇದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಇದು ನೀನ್ ತಗೊಂಡೋದೆ ಸಾಕು, ನಿನ್ ಗಂಡನೇ ಹುಡ್ಕೊಂಡ್ ಬರ್ತಾರೆ. ಕೊಡಿಮ್ಮ, ನಾನು ಇಟ್ಟಿರ್ತೀನಿ. ಯಾಕ್ಲಿಲ್ಲ ಈ ತರ ಆಡ್ತಿದ್ಯಾ ಇವತ್ತು? ನೀನ್ ನೋಡಿದ್ರೆ ಎಲ್ಲೋ ಗಂಡನ್ ಬಿಟ್ ಬಂದಿದ್ಯಾ ಅಂತ ಅನ್ಕೊಂಡ್ಬಿಡ್ತಾರಷ್ಟೇ. ಹಾಗೇನಿಲ್ಲ ಆಂಟಿ. ಹಾಗೇನು ಇಲ್ಲ ಅಂತ್ಯ? ಗಂಡನ್ ಕೊಡು ಅಂತ ಕೊಟ್ರೆ ತಗೋತಾನೂ ಇಲ್ಲ. ಏನಮ್ಮ ನಿನ್ ಕತೆ? ನೋಡಮ್ಮ, ಈ ಭಂಡಾರನ ನಿನ್ನ ಹತ್ರನೇ ಇಟ್ಕೋ. ನೀನ್ ಇದು ನಿನ್ ಗಂಡನ್ ಕೊಟ್ಟಿಲ್ಲ ಅಂದ್ರೂ ನಿಮ್ ಯಜಮಾನ್ರು ನಿನ್ನೆ ಹುಡ್ಕೊಂಡ್ ಬರ್ತಾರೆ. ಲೀಲಾ, ಹಾ ಅಪ್ಪ. ಹೊರಡೋಣೇನಮ್ಮ ಅಥವಾ? ಅಪ್ಪ, ನಂಗೆ ಯಾಕೋ ಮನ್ಸಿಲ್ಲ, ನೀನ್ ಹೋಗ್ಬಾ. ಸರಿನಮ್ಮ, ಮನೇಲಿಟ್ಟಿರು. ಯಾಕಿಲ್ಲ ಈ ತರ ಆಡ್ತಿದ್ಯಾ ಇವತ್ತು? ನೀನ್ ನೋಡಿದ್ರೆ ಎಲ್ಲೋ ಗಂಡನ್ ಬಿಟ್ ಬಂದಿದ್ಯಾ ಅಂತ ಅನ್ಕೊಂಡ್ಬಿಡ್ತಾರಷ್ಟೇ. ನಾನೀಗ ಮಾತಾಡೋದ್ರಿಂದ ನಿನಗೆ ನೋವಾಗುತ್ತೆ ಅಂತ ನನಗೆ ಗೊತ್ತು. ಆದ್ರೆ ಅದೇ ಸತ್ಯ ಅಲ್ವಾ ಅಕ್ಕ? ನಿನ್ ಲೈಫ್ ಹೇಗಿರುವಾಗ ನಾನ್ ಹೇಗ್ ಮದ್ವೆ ಆಗಕ್ ಧೈರ್ಯ ಮಾಡ್ಲಿ? ಹೇಗಿರ್ಬೇಕು, ಏನ್ ಮಾತಾಡ್ಬೇಕು, ಹೇಗ್ ನಡ್ಕೋಬೇಕು, ನನಗೆ ಒಂದು ಗೊತ್ತಾಗ್ತಿಲ್ಲ. ನನ್ನ ಗಂಡನ್ ಬಿಟ್ಟು ಬಂದಿದ್ದೀನ ಅಥವಾ ಹೋಗಿ ಅವ್ರನ್ನ ಸೇರ್ಕೋತೀನ? ನನ್ನ ಲೈಫಲ್ಲಿ ಪ್ರೀತಿಗ್ ಜಾಗ ಇದೆಯಾ ಅಥವಾ ಯಾರಾದ್ರೂ ಅದನ್ನ ತಗೊಂಡು ಹೋಗಿದಾರ?
ನಂಗೊಂದು ಗೊತ್ತಾಗ್ತಿಲ್ಲ. ಮನೆ ಬಿಟ್ಟು ಬರೋದು ಸುಲಭ ಅನ್ಕೊಂಡಿದ್ದೆ, ಯಾರು ಏನು ಕೇಳಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಕ್ಕಪಕ್ಕದ ಮನೆಯವರು, ಸೊಸೈಟಿಯವರು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ ನಾನು? ಗಂಡನ್ ಮನೆ ಬಿಟ್ಟು ಬಂದೆ ಅಂತ ಹೇಳ, ಈಗ್ಲೇ ಇಷ್ಟೆಲ್ಲ ಪ್ರಶ್ನೆ ಮಾಡೋರು ಆ ತರ ಹೇಳಿದ್ರೆ ಇನ್ನೇನೆಲ್ಲ ಮಾತಾಡ್ಬೋದು? ಅಥವಾ ಸ್ವಲ್ಪ ದಿನ ತವ್ರ ಮನೆಗೆ ಬಂದಿದ್ದೀನಿ ಅಂತ ಹೇಳ, ಆ ತರ ಹೇಳಿದ್ರೆ ಇಷ್ಟ ದಿನ ಆದ್ರೂ ಗಂಡನ ಮನೆಗೆ ಹೋಗಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಅಕ್ಕ, ಏನಾಯ್ತಕ್ಕ? ಯಾಕೆ ಅಳ್ತಿದ್ಯಾ? ನಾನು ಅವಾಗ್ಲೇ ಹಾಗೆಲ್ಲ ಹೇಳ್ದೆ ಅಂತ ನೋವಾಯ್ತಾ? ಐಮ್ ಸಾರಿ ಅಕ್ಕ. ನೀನ್ ಚೆನ್ನಾಗಿರ್ಲಿ, ಭಾವನ್ ಜೊತೆ ಒಂದಾಗ್ಲಿ ಅಂತ ಹಾಗೆಲ್ಲ ಮಾತಾಡಿದ್ ನಾನು. ನೀನು ಅಳ್ತೀಯ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣೆ. ಐಮ್ ಸಾರಿ. ಇಲ್ಲ ಚುಕ್ಕಿ, ನೀನ್ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ನಾನು ಅವರು ಒಂದಾಗ್ಬೇಕು ಅಂತ ಹೇಳ್ದೆಲ್ಲ, ಅದು ತಪ್ಪು. ಅಂದ್ರೆ ನೀನ್ ಭಾವನ್ ಜೊತೆ ಒಂದಾಗ್ಬೇಕು ಅನ್ನೋದು ತಪ್ಪಾ? ತಪ್ಪಲ್ದೆ ಇನ್ನೇನು? ಅವ್ರ ಹೆಂಡತಿ ಎಷ್ಟೋ ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದಾರೆ. ಅವರಿಬ್ರು ಮಧ್ಯ ನಾನು ಹೋದ್ರೆ ಅವ್ರ ಸಂಬಂಧ ಹಾಳಾಗಲ್ವಾ? ಈಗ ನನ್ನ ಮತ್ತೆ ಅವ್ರ ಮಧ್ಯ ಯಾವ ಸಂಬಂಧ ಇದೆ ಅಂತ ನಾನು ಹೋಗ್ಲಿ ಹೇಳು? ನಿನ್ನ ಹಣೆ ಬರನೇ ಇಷ್ಟು ಕಡೆ, ಯಾವುದನ್ನು ಉಳಿಸ್ಕೊಳ್ಳೋದಕ್ಕೆ ಬರಲ್ಲ. ದರಿದ್ರ ಜಾತಕ ನಿಂತು. ಅಂದ್ರೆ ನಿನ್ ಭಾವನ್ ಪ್ರೀತಿಸ್ತಿಲ್ಲ, ನಿನ್ ಲೈಫಲ್ಲಿ ಅವ್ರಿಗೆ ಸ್ಥಾನ ಇಲ್ಲ ಅಂತ ಅರ್ಥನಾ? ಇಲ್ಲ ಚುಕ್ಕಿ, ನಾನು ಅವ್ರನ್ನ ಪ್ರೀತಿಸ್ತೀನಿ, ತುಂಬಾ ತುಂಬಾ ಪ್ರೀತಿಸ್ತೀನಿ. ಅವ್ರಿಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ನಾನು ಅಷ್ಟೊಂದು ಅವ್ರನ್ನ ಪ್ರೀತಿಸ್ತೀನಿ, ಗೊತ್ತಾ? ಮತ್ ಯಾಕೆ ಅವ್ರನ್ನ ಬಿಟ್ಟು ಬಂದೆ? ಪ್ರೀತಿ ಇದೆ ಅಂದ್ಮೇಲೆ ಅವ್ರು ನಿನ್ನವ್ರು ಅಕ್ಕ. ಅವ್ರು ನನ್ನವ್ರು ಆಗಿದ್ರು ಚುಕ್ಕಿ, ಆದ್ರೆ ಈಗ ಅಂತರ ಅಕ್ಕಂಗೆ ಸೇರ್ಬೇಕು. ಅಕ್ಕ, ನಮ್ ಲೈಫಲ್ಲಿ ಏನಾಗ್ಬೇಕು, ಯಾರಿರ್ಬೇಕು ಅಂತ ಡಿಸೈಡ್ ಮಾಡೋದು ನಾವು. ಅದ್ ಹೇಗೆ ಇನ್ನೊಬ್ರ ಲೈಫಲ್ಲಿ ಇಂಥವ್ರೇ ಇರ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ತೀಯಾ? ಆ ರೈಟ್ಸ್ ನಿನಗಿಲ್ಲ ಅಕ್ಕ. ನಾನ್ ನಿನಗೆ ಆ ಸ್ಥಾನಕ್ಕೆ ಹೋರಾಟ ಮಾಡು ಅಂತ ಹೇಳ್ತಿಲ್ಲ. ಆದ್ರೆ ನಿನಗ್ ಸಿಗ್ಬೇಕಾಗಿರೋದನ್ನ, ನಿನ್ ಕೈಲಿ ಇರೋದನ್ನ ಕೈ ಜಾರ್ ಹೋಗಕ್ ಬಿಡ್ಬೇಡ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಕಳ್ಕೋಬೇಡ ಅಕ್ಕ. ಎಲ್ಲ ಬಿಟ್ಮೇಲೆ ಈ ಮಾತಿಗೆ ಯಾವ ಅರ್ಥನೂ ಇಲ್ಲ ಚುಕ್ಕಿ. ನೀನ್ ಅರ್ಥ ಇಲ್ಲ ಅಂತ ಹೇಳ್ತಿದ್ಯಾ? ಓಕೆ, ಅಂತೀರಾ ಹೇಳಕ್ ಹೋಗಲ್ಲ. ನನ್ನ ಮಾತಿನ ನಿನಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ ಅಕ್ಕ. ಅಯ್ಯೋ, ಇವಳು ಮುಳುಗೋದಲ್ದೆ ನಮ್ಮನ್ನು ಸೇರ್ಸಿ ಮುಳುಗಿಸ್ತಾಳೆ. ಚಿಕ್ಕವಳಾದ್ರೂ ಒಂದು ಮಾತು ಹೇಳ್ತೀನಿ. ನಿನ್ನ ಮನಸ್ಸಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರೋದು ನಿಜಾನೇ ಆಗಿದ್ರೆ ಭಾವ ನಿನಿಗೋಸ್ಕರ ನಿನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ ಅಕ್ಕ. ಅಯ್ಯೋ, ಕುಯ್ ಕುಯ್ ಅಂತ ಇದೆಯಲ್ಲಪ್ಪ. ಮೊಬೈಲ್ ಸೌಂಡ್ ಕಡಿಮೆ ಇಟ್ರು ನನ್ನ ಗಂಡಂಗೆ ಏನಾರು ಗೊತ್ತಾದ್ರೆ ನನ್ನನ್ನು ಸಿಗ್ದು ತೋರಣ ಕಟ್ಬಿಡ್ತಾರೆ. ಅಂತ್ರ ಹಲೋ, ಹೇಳಮ್ಮ. ಹೇಳಬೇಕಾಗಿರೋದು ನಾನಲ್ಲ ಆಂಟಿ, ನೀವು. ಲೀಲಾ ಏನಾದರೂ ಈ ಮನೆಯವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾಳಾ? ಇಲ್ಲಪ್ಪ, ಈಗ ಸ್ವಲ್ಪ ಹೊತ್ತು ಮುಂಚೆ ನನ್ನ ಗಂಡ ಕೇಳ್ತಿದ್ರು ಅವಳನ್ನ. ಅದಕ್ಕೆ ಅವಳು ಇದು ನನ್ನ ಮನೆ, ನಾನು ಎಲ್ಲೂ ಹೋಗಲ್ಲ, ಕೊನೆವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಲು. ಗುಡ್, ವೆರಿ ಗುಡ್. ಆದರೂ ಲೀಲಾ ಮಾತನ್ನ ನಂಬೋದು ಅಂತ ಹೇಳ್ತೀರಾ? ದೇವ್ರಾಣಿಗೂ ನಂಬೋದಮ್ಮ, ಅದಕ್ಕೆ ನಾನು ಗ್ಯಾರಂಟಿ. ಆ ದುರ್ಗ ಬಂದಿದ್ಲಲ್ಲ, ಹತ್ತು ಗೋಳಾಡಿ ಭಿಕ್ಷೆ ಬೇಡಿದ್ರು ಅವಳ ಮನ್ಸು ಮಾತ್ರ ಕರಗ್ಲಿಲ್ಲ.
ನೀನು ಏನೇ ಹೇಳಿದ್ರು ಆ ಮನೆಗೆ ಮಾತ್ರ ಬರಲ್ಲ, ನಿನ್ನ ಆಟ ಎಲ್ಲ ನಂಗೆ ಗೊತ್ತಿಲ್ವಾ ಅಂತ ಮುಖದ ಮೇಲೆ ಓಡ್ದಂಗೆ ಹೇಳಿ ಕಳ್ಸಿದ್ಲು. ಅಷ್ಟರಲ್ಲೇ ಗೊತ್ತಾಗಲ್ವಾ ಸತ್ಯ ಏನು ಅಂತ? ನಾನು ಹೇಳ್ತಾ ಇದ್ದೀನಿ, ಅವಳು ಸತ್ರು ಆ ಮನೆಗೆ ಬರಲ್ಲ. ನೀನು ನೆಮ್ಮದಿಯಾಗಿರಮ್ಮ, ಹಾಗೆ ನಾನು ನೆಮ್ಮದಿಯಾಗಿರೋ ಹಾಗೆ ನೀನೇ ನೋಡ್ಕೊಳ್ಬೇಕಮ್ಮ. ಓ, ದುರ್ಗಾ ನನ್ನ ವಿರುದ್ಧ ಲೀಲಾನ ಎತ್ಕಟ್ಟೋಕೆ ಆ ಮನೆವರೆಗೂ ಹೋಗಿದ್ದಾಳಾ? ಹಾಂ ಸರಿ ಆಂಟಿ, ನಾನು ನೋಡ್ಕೋತೀನಿ. ನಿಮ್ಮ ಮನೆಯಲ್ಲಿ ಪ್ರತಿ ಕ್ಷಣ ಏನು ನಡೀತಾ ಇದೆ, ಲೀಲಾ ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಳೆ, ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಿರ್ಬೇಕು. ಅದು ನಾನು ನೋಡ್ಕೊಳ್ತೀನಿ. ಆದರೆ ನಾನು ಕಂಡಂದೇ ಪ್ರಾಬ್ಲಮ್ ಅಮ್ಮ. ಅವ್ರ ಕಣ್ಣು ತಪ್ಪಿಸಿ ನಿಂಗೆ ಫೋನ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ನಾನೇನಾದರೂ ಸಿಕ್ಕಾಕೊಂಡ್ರೆ ಕಿಚನಲ್ಲೇ ಚಿಕ್ಕನಾಗೋಗ್ತೀನಿ. ಆದರೂ ಪ್ರಾಣ ಭಯ ಬಿಟ್ಟು ನಿನಗೋಸ್ಕರ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದೀನಿ. ಇದಕ್ಕೇನು ಕೊಟ್ಟರು ಕಡಿಮೆನೆ, ಕೊಡೋದ್ರಲ್ಲಿ ಒಂದು ಹಿಡಿ ಜಾಸ್ತಿ ಕೊಟ್ಟರೆ ಅನುಕೂಲ. ಯಾಕೇಳು, ನಾನು ಸಾಕು ಮಗಳನ್ನ ಮೀರಿ ನಿನಗೆ ಸಹಾಯ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ಸರಿ ಆಂಟಿ. ಸರಿನಮ್ಮ. ದುರ್ಗಾ ಹೋದ್ಲು ಅಂತ ಯಾರೋಗ್ಲಿ ಯಾರು ಬರಲಿ, ನನಗೆ ಮಾತ್ರ ರಾಮ ಬರ್ತಾನೆ ಇರಬೇಕು. ಕೌಸಲ್ಯ, ಹೇಳ್ರಿ. ಹೇಳ್ಬೇಕಾ? ಏನ್ ಹೇಳ್ಬೇಕು? ಬುದ್ಧಿ ಕಲ್ತಿಲ್ವಾ ನೀನಿನ್ನು, ಅಥವಾ ಇನ್ನೊಂದ್ಸಲ ಕಲ್ಸ್ಬೇಕಾ? ಯಾಕ್ರಿ ಈಗ ಅಂತ ಇದ್ದೀರಾ? ಅದು ಮಾತಾಡ್ಬೇಡ ನೀನು. ಈಗ ಸರಿ ಹೋಗ್ತೀಯಾ, ಇನ್ನೊಂದು ಕ್ಷಣದಲ್ಲಿ ಸರಿ ಹೋಗ್ತೀಯಾ ಅಂತ ನಾನು ಕಾಯ್ತಾ ಇದ್ರೆ ಬುದ್ಧಿ ಕಲಿಯೋದೇ ಇಲ್ಲ. ಬೇರೆ ದಾರಿನೇ ತೋರಿಸ್ಬೇಕು ನಿನಗೆ. ರೀ, ನೀವೇ ಹೇಳಲ್ವಾ ನನ್ನ ಹೆಂಡತಿ ಒಳ್ಳೆಯವಳು, ಸ್ವಲ್ಪ ಹಠ ಮಾರಿ ಅವಳು ಸ್ವಲ್ಪ ತಿದ್ಕೊಳ್ಬೇಕು ಅಂತ. ನಾನು ತಿದ್ಕೊಳ್ತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ತಿದ್ದೋದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ. ಜಾಸ್ತಿ ತಿದ್ದುತ್ತಾ ಹೋದ್ರೆ ಬರೀ ಕಾಟಗಳು ಚಿತ್ತುಗಳು ಮಾತ್ರ ಆಗ್ತಾವಷ್ಟೇ, ಕಲಿಕೆ ಅನ್ನೋದು ಇರೋದೇ ಇಲ್ಲ. ಆವಾಗಿಂದ ಕರೀತಾ ಇದ್ದೀನಿ ಊಟ ಕೊಡು ಅಂತ. ಅಡಿಗೆ ಮನೇಲಿ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಗಂಡ ಅಂದ್ರೆ ಭಯ ಬೇಡ? ಊಟನೇನ್ರಿ, ಮೊದಲೇ ಹೇಳೋದಲ್ವಾ. ನಾನೇನೋ ಏನ್ ಹೇಳೋದು? ಅದನ್ನೇ ಅನ್ಕೊಂಡೆ. ಊಟ ನೀವು ಕೂತ್ಕೊಳ್ಳಿ, ನಾನು ಬಿಸಿ ಬಿಸಿ ಮಾಡ್ಕೊಂಡು ತಂದ್ಬಿಡ್ತೀನಿ. ಬೇಗ ಬಡ್ಸು. ಹಾಂ. ಅಜ್ಜಿ, ಹಠ ಮಾಡಬೇಡಿ. ಹಠ ಮಾಡೋದು ಮಕ್ಕಳಲ್ವಾ? ನೀವೇ ಈ ತರ ಮಾಡಿದ್ರೆ ನಿಮ್ಗೂ ಮಕ್ಳಿಗೂ ಏನ್ ವ್ಯತ್ಯಾಸ? ವಯಸ್ಸಾದವರು ಮಕ್ಕಳ ಥರನೇ, ಅದು ನಿನಗೆ ಗೊತ್ತಿಲ್ವಾ? ಬರೀ ಬಾಯಿ ಮಾತು ಅಷ್ಟೆ. ಎಲ್ಲರೂ ಕರುಣೆ ತೋರ್ಸಾರೆ ಆಗೋದ್ರು. ಮನಸ್ಸಿಗೆ ಬೇಕು ಅನ್ಸಿದ್ದನ್ನ ಕೊಡದೆ ಇದ್ಮೇಲೆ ನಿಮ್ಮ ಕರುಣೆ ಕಟ್ಕೊಂಡು ನಾನೇನು ಮಾಡಲಿ? ನನಗೆ ಬೇಕಾಗಿರೋದೇ ಬೇರೆ, ಊಟ ಅಲ್ಲ. ಅಯ್ಯೋ ಅಜ್ಜಿ, ಊಟ ಮಾಡಿದ್ರೆ ತಾನೇ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳಕ್ ಸಾಧ್ಯ ಆಗೋದು. ಏಯ್, ನನಗೆ ಗೊತ್ತಿಲ್ವೇನೋ ನಿಮ್ಮ ನಾಟಕಗಳು? ಈ ಮುದುಕಿಗೆ ಹೇಗಾದ್ರೂ ಮಾಡಿಸಿ ಊಟ ಮಾಡಿಸಿ ಮಾತ್ರ ತಿನ್ನಿಸ್ಬಿಟ್ರೆ ಇನ್ನು ಬೆಳಿಗ್ಗೆವರೆಗೂ ಅವಳ ಸಹವಾಸಕ್ಕೆ ಹೋಗೋದು ಬೇಡ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ತಾನೇ ನಿಮ್ಮ ಪ್ಲಾನು? ಅಜ್ಜಿ, ನಿಮ್ಮ ವಿಷಯದಲ್ಲಿ ಪ್ಲಾನ್ ಮಾಡಿ ಏನ್ ಮಾಡಕ್ ಸಾಧ್ಯ ಅಜ್ಜಿ? ನೀವು ಚೆನ್ನಾಗಿರ್ಬೇಕು ಅಂತ ತಾನೇ ನಾನು ಬಂದು ಕೇಳ್ತಿರೋದು. ಒಂದೇ ತುತ್ತು ತಿನ್ನಿ ಅಜ್ಜಿ, ಬೇಡ ಅಂದ್ರೆ ಮತ್ತೊಂದು ತುತ್ತು ತಿನ್ನಿ, ಒಟ್ನಲ್ಲಿ ತಿನ್ನಿ. ಏ ನಿಂತ್ಕೊಳ್ಳೋ ಸುಮ್ಮನೆ. ಇಷ್ಟು ಒತ್ತಾಯ ಮಾಡಿ ಊಟ ಮಾಡಿಸ್ತೀಯಲ್ಲ, ನಾ ಕೇಳಿದನ್ ಕೊಟ್ಬಿಡು ನೋಡೋಣ. ಅಜ್ಜಿ, ನೀವ್ ಏನ್ ಕೇಳಿದ್ರು ಕೊಡೋ ಮಗ ಇರ್ಬೇಕಾದ್ರೆ ಯಾಕೆ ಅಜ್ಜಿ ಇಂಥ ಮಾತೆಲ್ಲ ಕೇಳ್ತೀರಾ? ನೋಡೋ, ನನಗೆ ಬೇಕಾಗಿರೋದು ಲೀಲಾ. ಲೀಲಾ ಈ ಮನೇಲಿ ಇರಬೇಕು. ನನ್ನ ಸೊಸೆ ಈ ಮನೇಲಿ ಇಲ್ಲದೆ ನನಗೆ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಕಡೆಗೆ ನಾ ಹಸ್ಕೊಂಡು ಪ್ರಾಣ ಬಿಟ್ರು ನನ್ನ ಆತ್ಮಕ್ಕೂ ಶಾಂತಿ ಇರಲ್ಲ. ಅಜ್ಜಿ ಬಿಡ್ತೋ, ನೀ ಈ ಮಾತನ್ನ ವಾಪಸ್ ತಗೊಳ್ಳಿ. ತಗೊಳಲ್ವೋ? ನಾನಿರೋದೇ ಹೀಗೆ, ವಯಸ್ಸಾದ್ಮೇಲೆ ಮಕ್ಕಳ ತರ ಅಂತ ನಾನು ಆಗ್ಲೇ ಹೇಳಿಲ್ವಾ? ನನ್ನ
ಮಕ್ಕಳ ಥರನೇ ಹಠ ಮಾಡ್ತೀನಿ. ಆಗ್ಲಾದ್ರೂ ನಿನ್ನ ಬಾಸ್ ನನ್ನ ಮಗ ಅಂತ ಹೆತ್ತಿದ್ದೀನಲ್ಲ, ಅವನು ಲೀಲಾನ್ ಕರ್ಕೊಂಡು ಬರ್ತಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನು ಊಟ ಮಾಡಬೇಕು ಅಂದರೆ ಲೀಲನ್ ಜೊತೆ ನಾನು ಮಾತಾಡಬೇಕು. ಅಜ್ಜಿ ಏನ್ ಮಾಡ್ಲಿ, ಲೀಲಾ ಮೇಡಮ್ ಈ ಮನೇಲಿರೋ ಎಲ್ಲರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆದ್ರೂ ಮಾಡಲಿ, ವೈಟ್ ಆದ್ರೂ ಮಾಡಲಿ, ನನಗೆ ಬೇಕಾಗಿರೋದು ನನ್ನ ಸೊಸೆ ಲೀಲಾ. ಅವಳಿಲ್ಲ ಅಂತಂದ್ರೆ ನಾನು ಊಟ ಮಾಡೋದಿಲ್ಲ, ಹಸ್ಕೊಂಡು ಹಾಗೆ ಪ್ರಾಣ ಬಿಟ್ಬಿಡ್ತೀನಿ. ಒಂದು ತೊಟ್ಟು ನೀರು ಕೂಡ ಕುಡಿಯೋದಿಲ್ಲ ಅಷ್ಟೇ. ಆಶ್ಚರ್ಯ ಆಗ್ತಾ ಇದೆಯಾ? ನಿನ್ ಗಂಡ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆ ಬೇರೆ ದಾರಿ ಯಾವುದೂ ಉಳಿಲಿಲ್ಲ. ಸಾಮ ದಾನ ಭೇದ ಎಲ್ಲ ಆದ್ಮೇಲೆ ದಂಡ ಅಂತಾರೆ. ನಾನು ಉಳಿದಿದ್ದೆಲ್ಲ ಪ್ರಯತ್ನ ಮಾಡಿದೆ, ದಂಡ ಮಾತ್ರ ನಾನು ಉಳಿದಿರೋ ಅವಕಾಶ. ನೀನೇ ನೋಡ್ತಾ ಇದೆಯಲ್ಲ, ನನ್ನ ಹೆಂಡತಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಜೀವನದ ಉದ್ದಕ್ಕೂ ಲೀಲಾಗ ಅವಳು ತೊಂದರೆ ಕೊಡ್ತಾನೆ ಬಂದಿದ್ದಾಳೆ. ಕತ್ಲು ಕೋಣೆಯಲ್ಲಿ ಕೂಡ ಹಾಕೋದು, ಅವಳು ಮಾಡಿದ ತಪ್ಪುಗಳನ್ನೆಲ್ಲ ಬರ್ಸಿ ಗೋಡೆ ಮೇಲೆ ಅಂಟಿಸೋದು. ಮದುವೆ ಆದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅವಳು ಹಿಂಸೆ. ಅಪ್ಪ ಆಗಿ ಮಗಳನ್ನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೆ. ನೀನೇನೋ ನಮ್ಮ ಮಗಳನ್ನ ನನ್ನ ಮಡ್ಲಿಗೆ ಹಾಕ್ಬಿಟ್ಟು ನಿಶ್ಚಿಂತೆಯಿಂದ ಹೊಟ್ಟೋದೆ. ಆದ್ರೆ ಅವಳನ್ನು ಒಂದು ದಡ ಸೇರಿಸೋದಕ್ಕೆ ನಾನು ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದೆ. ಅವಳ ಜೀವನದಲ್ಲಿ ಅದೆಷ್ಟು ಹೋರಾಟ ನಡೆಸ್ತಾ ಇದ್ದಾಳೆ ಅನ್ನೋದನ್ನ ನೋಡ್ತಾ ಇದೆಯಲ್ಲ ನೀನೇ. ನಮ್ಮ ಲೀಲಾ ಮನಸ್ಸಲ್ಲಿರೋ ನೋವು ಅವಳು ನಗ್ತಾಳಲ್ಲ, ಆ ನಗುನಲ್ಲೇ ಕಾಣುತ್ತೆ. ಆ ನಗು ಸಹಜವಾಗಿದ್ದಲ್ಲ, ಕೃತಕವಾಗಿದ್ದು ಅನ್ನೋದು ನನಗೂ ಕಾಣಿಸುತ್ತೆ, ನಿನಗೂ ಕಾಣಿಸುತ್ತೆ. ಎಲ್ಲರಿಗೂ ನೋವು ಹಂಚೋ ಲೀಲಾ ಜೀವನದಲ್ಲಿ ನಗು ಬರೋದು ಯಾವಾಗ? ಅಲ್ಲ, ನೀಡೋ ಮನಸ್ಸು ಇರುವಂಥವ್ರು ಎಲ್ಲರಿಗೂ ಈ ನೋವೇ ಗತಿನ? ಇದೇ ಜೀವನದ ಸತ್ಯನ? ಎಲ್ಲರ ಜೀವನದಲ್ಲೂ ನಗು ಕೊಡ್ತಾ ಇರುವ ಲೀಲಾ ನಗಬೇಕು, ಮನ್ಸಾರೆ ನಗಬೇಕು. ಯಾವಾಗ ಬರುತ್ತೆ? ನಾನು ಯಾವಾಗ ಆ ದಿನ ನೋಡ್ತೀನಿ? ನಮ್ಮ ಮಗಳು ಅಳಿಯಂದ್ರನ್ನ ತುಂಬಾ ಹಚ್ಕೊಂಡಿದ್ದಾಳೆ. ಹಚ್ಕೊಂಡಿದ್ದಾಳೆ ಅಂದ್ರೆ ಅವ್ರಿಗೆ ನೋವಾಗಬಾರ್ದು ಅಂತ ಅವ್ರನ್ನ ಬಿಟ್ಟು ಬಂದು ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ಕಣ್ಣೀರು ಹಾಕ್ತಾಳೆ. ನನ್ನ ಸ್ವಾರ್ಥ ಅನ್ಸಿದ್ರು ಪರವಾಗಿಲ್ಲ, ನಮ್ಮ ಮಗಳಿಗೆ ಅವಳು ಪ್ರೀತಿ ಸಿಗ್ಬೇಕು. ನೋಡು, ನೀನ್ ನಮ್ಮನ್ನ ಬಿಟ್ಟು ಹೋದಾಗಿಂದ ನಾನು ನಿನ್ನನ್ನು ಏನೂ ಕೇಳಿಲ್ಲ. ನಮ್ಮ ಮಗಳ ಪ್ರೀತಿ ನಿಜ ಅನ್ನೋದಾದ್ರೆ ಅವಳ ಪ್ರೀತಿ ಅವಳಿಗೆ ಸಿಗೋ ಹಾಗೆ ಮಾಡು, ಅಷ್ಟು ಮಾಡು. ಅಕ್ಕ, ಏನೋ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರಿ. ಅದು ಏನೋ ಮಾತಾಡೋಣ ಅಂತ ಕರ್ಕೊಂಬಂದೆ ಸರು, ಮರ್ತೋಯ್ತು. ಹೌದಾ? ಒಂದು ಕೆಲಸ ಮಾಡಿ, ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಾನು ಹೋಗಿ ಅತ್ತೆ ಹತ್ರ ಮಾತಾಡ್ಕೊಂಬರ್ತೀನಿ. ಸರಿ ಸರಿ ಸರಿ, ಏನು ಅವಸರ, ಆಮೇಲೆ ಮಾತಾಡೋಣ, ನೀನು ಕೂತ್ಕೋ. ಅಕ್ಕ, ಏನೋ ಇಂಪಾರ್ಟೆಂಟು ಎಮರ್ಜೆನ್ಸಿ ಅಂತೆಲ್ಲ ಕರ್ಕೊಂಡು ಬಂದು ಇವಾಗ ನೋಡಿದ್ರೆ ಆಮೇಲೆ ಮಾತಾಡ್ಬೋದು ಅಂತ ಹೇಳ್ತಿದ್ದೀರಾ. ಅತ್ತೆ ಹತ್ರನೂ ಮಾತಾಡೋದಕ್ಕೆ ಬಿಡ್ತಿಲ್ಲ. ಏನಾಗಿದೆ ನಿಮಗೆ? ನಾಶ ಮಾಡೋದಕ್ಕೆ ಅವಸರ ಇರಬಾರ್ದು ಸರು. ಅಕ್ಕ, ಏನು ಹೇಳ್ತಿದ್ದೀರಾ ನೀವು? ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ಮೆಲ್ಲಗೆ ಮಾತಾಡು. ನಾನೇನಂತದ್ದು ಮಾತಾಡ್ದೆ ಅಕ್ಕ? ನೀವು ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದೀರಾ. ಲೀಲಾ ಮನೆ ಬಿಟ್ಟು ಹೋಗೋದು ನನಗೆ ನಿಮಗೆ ಇಬ್ರಿಗೂ ಇಷ್ಟ. ಇಂಥ ಟೈಮ್ನಲ್ಲಿ ಏಜೆ ಅಂತರ ಅತ್ತೆ ಇಬ್ರು ಒಂದಾಗಬೇಕಲ್ವಾ? ಅದಕ್ಕೋಸ್ಕರ ನಾನು ಐಡಿಯಾ ಕೊಡ್ತಾ ಇದ್ದೆ. ಅದ್ರಲ್ಲಿ ತಪ್ಪೇನಿದೆ? ಅದು ಅದು
ಎಲ್ಲ ನಿನಗೆ ಬಿಡಿಸಿ ಹೇಳಕ್ಕಾಗಲ್ಲ ಸರು. ಬಿಡ್ಸಿ ಹೇಳೋದಕ್ಕಾಗಲ್ವಾ? ಏನ್ ಹೇಳ್ತಿದ್ದೀರಾ ಅಕ್ಕ ನೀವು? ನಾನು ಒಂದ್ ಮಾಡೋದಕ್ಕೆ ಹೊರಟಿರೋದು ಅಂತರ ಅತ್ತೆ ಮತ್ತೆ ಈಜೇಲಿಲ್ಲನಲ್ಲ. ಅಕ್ಕ ಏನಾಗಿದೆ ನಿಮ್ಗೆ? ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಅನ್ಕೊಂಡ್ರ? ನಾನು ಗಮನಿಸ್ತಾನೆ ಇದ್ದೀನಿ. ಒಬ್ರೇ ಇರ್ತೀರಾ, ಯಾರ ಹತ್ರನೂ ಮಾತಾಡೋದಿಲ್ಲ, ನನ್ನನ್ನಂತೂ ಹತ್ರನೇ ಸೇರಿಸ್ತಾ ಇಲ್ಲ. ಅಂತರ ಅತ್ತೆ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಿ, ಇವಾಗ ಅವ್ರ ಜೊತೆನೂ ಮಾತಾಡ್ತಾ ಇಲ್ಲ. ನಾನ್ ಮಾತಾಡಿದ್ರೆ ಅದನ್ನು ಬಂದು ತಡಿತಿದ್ದೀರಾ. ಏನಾಗಿದೆ ಅಕ್ಕ ನಿಮ್ಗೆ? ಸರು, ನೀನೀಗ ಎಷ್ಟೇ ಪ್ರಶ್ನೆ ಕೇಳಿದ್ರು ಏನೇ ಮಾಡಿದ್ರು ಉತ್ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ಅರ್ಥ ಆಗ್ಲಿಲ್ಲ ಅಕ್ಕ. ನೋಡು ಸರು, ಇನ್ಮೇಲೆ ಅಂತರ ಅತ್ತೆ ಜೊತೆ ಮಾತಾಡುವಾಗ ನೋಡ್ಕೊಂಡು ಮಾತಾಡು. ನನ್ನನ್ನು ಕೇಳೋದಾದ್ರೆ ಅಂತರ ಅತ್ತೆ ಜೊತೆ ಮಾತಾಡೋದನ್ನೇ ಅವಾಯ್ಡ್ ಮಾಡ್ಬಿಡು.